ಆ ಮಹಾಲಕ್ಷ್ಮಿ ಮಾಮೂಲಿ ವ್ಯಕ್ತಿ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಹಾಗಂತ ಅವಳನ್ನೇ ಕಾವಲ್ ಕಾಯ್ತಾ ಎಷ್ಟು ದಿನ ಅಂತ ಕೂತ್ಕೊಳ್ಳೋದು ಸಿದ್ದು? ಅವಳು ಮಾಮೂಲಿ ವ್ಯಕ್ತಿ ಆದ್ರೂ ಆಗದೆ ಇದ್ರು ನನಗೇನು ನಷ್ಟ ಇಲ್ಲ ಸ್ಯಾಮ್. ಇಲ್ಲ ಸಿದ್ದು, ನಮ್ಮ ಗಡ್ಡಿ ಇಲ್ದೇ ಇರೋ ಹಾಗೆ ಮಹಾಲಕ್ಷ್ಮಿನ್ ಕೂಡ ಮುಗಿಸ್ಬಿಟ್ರೆ ಸರಿ ಹೋಗುತ್ತೆ. ಆದ್ರೆ ಅವಳನ್ನ ಏನೇ ಮಾಡ್ಬೇಕು ಅಂದ್ರು ಪೊಲೀಸ್ ಸೆಕ್ಯೂರಿಟಿ ಇದೆ. ಲಕ್ಷ್ಮಿನ ಕಾಪಾಡೋದಕ್ಕೆ ಪೊಲೀಸರು ಕೂಡ ನೋಡ್ತಾ ಇರ್ತಾರೆ. ಅದಕ್ಕೆ ಅವಳನ್ನ ಅಲ್ಲಿ ಏನು ಮಾಡಕ್ಕಾಗಲ್ಲ. ಕೊಂಬೆನೆ ಮುರ್ದು ಹಾಕೋಣ ಅಂತ ನೀನ್ ಅಂತಿದ್ಯಾ, ಮರನೇ ಕಿತ್ತಾಕೋಣ ಅಂತ ನಾನ್ ಅಂತಿದ್ದೀನಿ. ಲಕ್ಷ್ಮಿ ನಮಗೆ ಸಮಸ್ಯೆನೇ ಅಲ್ಲ ಸ್ಯಾಮ್. ಅವಳ ಬಗ್ಗೆ ಅವಾಗವಾಗ ಇನ್ಫಾರ್ಮೇಶನ್ ಬರೋ ಹಾಗೆ ನಾನು ಅಲ್ಲಿ ಸೆಟ್ ಮಾಡಿಟ್ಟಿದ್ದೀನಿ. ನಾನು ಯೋಚನೆ ಮಾಡ್ತಿರೋದು ಕಲ್ಯಾಣಿ ಬಗ್ಗೆ. ತಾಳಿನ ತೆಗೆದ್ರೆ ನಮ್ಮ ಮುಂದೆ ತಲೆ ತಗ್ಗಿಸ್ಕೊಂಡು ಬದುಕ್ತಾಳೆ ಅಂತ ನಾವು ಅನ್ಕೊಂಡ್ರೆ ಕಲ್ಯಾಣಿ ಪೊಗರು ಸ್ವಲ್ಪನೂ ಕಡಿಮೆ ಆಗಿಲ್ಲ. ಮೈ ಮೇಲೆ ಪೊಲೀಸ್ ಡ್ರೆಸ್ ಬಂದಿದ್ಯಲ್ಲ, ಇನ್ ಹೇಗ್ ಕಡಿಮೆ ಆಗ್ತಾಳೆ? ತಗ್ಗಿಸ್ಬೇಕು. ಅವಳ ಹಾಗೆ ನಮ್ಮ ಮುಂದೆ ತಲೆ ಎತ್ತಿ ನಡೆದ್ರೆ ನನಗೆ ತಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಸ್ಯಾಮ್. ಈ ಸಾರಿ ಏಟ್ ಕೊಟ್ರೆ ಮತ್ತೆ ಚೇತರಿಸ್ಕೊಳ್ಳೋದು ಅನ್ನೋದೇ ಇರಬಾರ್ದು. ಯಾವ ಪೊಲೀಸ್ ಡ್ರೆಸ್ ನೋಡ್ಕೊಂಡು ಅವಳಷ್ಟು ಗರ್ವ ಪಡ್ತಿದ್ದಾಳೋ ಆ ಪೊಲೀಸ್ ಡ್ರೆಸ್ಸೇ ಇಲ್ದಿರೋ ಹಾಗೆ ಮಾಡಬೇಕು. ಅಂದ್ರೆ ಈ ಸಲ ಕಲ್ಯಾಣಿನ ಟಾರ್ಗೆಟ್ ಮಾಡ್ತಿದ್ಯಾ ಅಂತಾಯ್ತು? ಬೇಡಪ್ಪ ತಂದೆ, ಮೊದ್ಲು ನಾನು ಪೂರ್ತಿ ಗುಣ ಆಗೋಗ್ಬಿಡಿ. ನಾನು ಹುಷಾರಾಗೋವರೆಗೂ ಏನು ಮಾಡಬೇಡಿ. ಈ ಸಲ ನಾನು ಹುಷಾರಾದ್ಮೇಲೆ ನನ್ನನ್ನು ಎಲ್ಲಾದ್ರೂ ದೂರ ಯಾವ್ದಾದ್ರೂ ಆಶ್ರಮಕ್ಕೆ ಬಿಡೋ ವ್ಯವಸ್ಥೆ ಮಾಡಿ. ನನ್ನನ್ನು ಕಳ್ಸಿದ್ಮೇಲೆ ಆ ಕಲ್ಯಾಣಿಗೆ ಏನ್ ಮಾಡ್ಬೇಕೋ ಯೋಚನೆ ಮಾಡಿ. ನಾನು ಇರ್ಬೇಕಾದ್ರೆ ನಿಂಗೆ ಯಾಕಮ್ಮ ಅಷ್ಟು ಭಯ? ನಿಮ್ ಜೊತೆ ಓಡೋ ಶಕ್ತಿನೂ ನನ್ಗಿಲ್ಲ, ಪೊಲೀಸ್ನವ್ರ ಹತ್ರ ಒದೆ ತಿನ್ನೋ ವಯಸ್ಸು ನಂದಲ್ಲ. ಅದಕ್ಕೆ ನನ್ನನ್ನು ಕಳ್ಸಿ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಯಾಕೋ ನಿಲ್ಲಿಸ್ದೆ? ಅಣ್ಣ, ನಾವು ಬೇರೆ ದಾರಿಲಿ ಹೋಗೋಣ. ಏನಾಯ್ತೋ? ಚೆನ್ನಾಗೆ ಹೋಗ್ತಾ ಇದೀವಲ್ಲ, ಇದ್ದಕ್ಕಿದ್ದ ಹಾಗೆ ದಾರಿ ಬದಲಾಯಿಸ್ಬೇಕು ಅಂತ ಇದೆಯಾ? ಅಣ್ಣ, ಆ ಪೊಲೀಸ್ ಹುಡುಗಿ ಮುಂದೆನೇ ಇದ್ದಾಳೆ. ಅಣ್ಣ, ನನ್ಗನ್ಸುತ್ತೆ ನಮಗೋಸ್ಕರ ಕಾವಲು ಕಾಯ್ತಿದ್ದಾಳೆ ಅಂತ. ಲೇ, ಆ ಪೊಲೀಸ್ ಹುಡುಗಿ ಈ ಟೈಮಲ್ಲಿ ಇಲ್ಲಿದ್ದಾಳ? ಲೇ ಲೇ, ಆ ಕಡೆ ಈ ಕಡೆ ನೋಡಿ, ರೋಡಲ್ಲಿ ಯಾರಾದ್ರೂ ಇದಾರ ಅಂತ ಹೇಳು. ಅಣ್ಣೋ, ಯಾರು ಇಲ್ಲ ಅಣ್ಣ. ಹಾಗಾದ್ರೆ ಆ ಹುಡುಗಿ ಇಲ್ಲಿ ಯಾಕಿರ್ತಾಳೋ? ನಡಿ ನಡಿ, ಆ ಹುಡುಗಿ ಹತ್ರ ಹೋಗು. ನನ್ ಮಾತ್ ಕೇಳೋ. ಮುಚ್ಕೊಂಡು ಹೋಗಲೇ. ಅಣ್ಣ ಬೇಡ ಅಣ್ಣ, ನಡಿ. ಸರಿ, ಪಕ್ಕನಾ? ಆ ಹುಡುಗಿ ಯಾವ ಕಡೆ ಇದ್ದಾಳೋ? ಅಣ್ಣ, ನಿನಗೆ ರೈಟ್ ಅಲ್ಲಿ 2 ಅಡಿ ದೂರದಲ್ಲಿದ್ದಾಳೆ. ನಮಸ್ಕಾರ ಮೇಡಮ್. ಅಯ್ಯೋ, ಇಷ್ಟು ಕಗ್ಗತ್ಲಾದ್ರೂ ಏನ್ ಇಲ್ಲಿದ್ದೀರಾ? ಮನೆಗೂ ಹೋಗ್ದೇನೆ ನೈಟ್ ಡ್ಯೂಟಿ ಮಾಡ್ತಿದ್ದೀರಾ ಹೇಗೆ? ಅಣ್ಣ, ಕಗ್ಗತ್ಲೆನಾ? ಬೀದಿ ದೀಪಗಳು ಇಷ್ಟೊಂದಿರುವಾಗ ಕಗ್ಗತ್ಲೆ ಅಂತ ಹೇಳ್ತಾ ಇದ್ದೀರಲ್ಲ? ಸಿಕ್ಕಾಕೊಂಡ್ವಿ. ಲೈಟ್ಗಳಿಲ್ಲ ಅಂದ್ರೆ ಕಗ್ಗತ್ಲೆ ಅಲ್ವಾ ಮೇಡಮ್? ನನಗ್ಯಾಕೋ ಕಗ್ಗತ್ಲೆ ತರನೇ ಕಾಣಿಸ್ತಾ ಇದೆ. ಹಾಗಂದ್ರೆ ಅಣ್ಣನ ಕಣ್ಣು ಹಾಗೆ ಮೇಡಮ್, ಲೈಟ್ ಇದ್ರು ಲೈಟ್ ಇಲ್ದ ಹಾಗೆ. ಹೆಡ್ ಲೈಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಮ್ಮ, ಅಯ್ಯೋ, ಏನಾಯ್ತು?
ಯಾವ್ದೋ ಇರುವೆ ಕಚ್ಚಿರ್ಬೇಕು ಬಿಡಿ ಮೇಡಮ್. ಆ ವಿಷಯನ್ ಬಿಟ್ಬಿಡಿ. ನೀವೇನಿಲ್ಲಿ? ಲಾಸ್ಟ್ ಬಸ್ ಮಿಸ್ ಆಯ್ತು. ಏನ್ ಮಾಡ್ಬೇಕೋ ಗೊತ್ತಾಗ್ದೆ ಇಲ್ಲಿ ನಿಂತ್ಕೊಂಡಿದ್ದೀನಿ. ಬಸ್ಸಾ? ಯಾಕೆ ಮೇಡಮ್, ಊರ್ಗೇನಾದ್ರೂ ಹೋಗ್ತಾ ಇದ್ದೀರಾ ಹೇಗೆ? ಹೌದು, ನಾನು ಊರಿಗೆ ಹೋಗ್ಬೇಕು. ಹಾಗಾದ್ರೆ ನಿಮ್ದು ಈ ಊರಲ್ವಾ? ಇಲ್ಲ, ನೆಲಮಂಗಲ. ದಿನ ಇಷ್ಟೊತ್ತಿಗೆ ಮನೇಲಿರ್ತಾ ಇದ್ದೆ. ಹೇಳ್ಬೇಕು ಅಂದ್ರೆ ನಿನ್ನಿಂದಾನೇ ಲೇಟ್ ಆಗಿದ್ದು. ಎಸ್ಐ ಸಾಹೇಬ್ರು ನಿನ್ನೂ ಅರೆಸ್ಟ್ ಮಾಡು ಅಂದ್ರು. ಅಲ್ಲಿ ಗಡಿಬಿಡಿನಲ್ಲಿ ನಿನ್ನ ಹಿಡಿಬೇಕು ಅನ್ನೋ ಅಷ್ಟರಲ್ಲಿ ನೀನೇ ಮಾಯ ಆಗೋದೆ. ಅಯ್ಯಯ್ಯೋ, ನಾನ್ ಸಿಕ್ಕಿಲ್ಲ ಅಂತ ನೀವು ಚಿಂತೆ ಮಾಡ್ತಿದ್ದೀರಾ? ಸರಿ, ಅರೆಸ್ಟ್ ಮಾಡ್ಕೊಳ್ಳಿ. ಅಣ್ಣ, ಈಗ ನಿನ್ನ ಅರೆಸ್ಟ್ ಮಾಡ್ಕೊಂಡು ಇಲ್ಲೇ ಕುತ್ಕೋಬೇಕಾ? ನನ್ ಲಾಸ್ಟ್ ಬಸ್ ಮಿಸ್ ಆಯ್ತಲ್ಲ ಅಂತ ಟೆನ್ಷನ್ ಅಲ್ಲಿದ್ದೀನಿ. ಹೋಗು, ನಿನ್ ಕೆಲ್ಸ ನೀನ್ ನೋಡ್. ಬಾರಣ. ಈಗಾಗ್ಲೇ ನಮ್ಮ ಮನೆಯಲ್ಲಿ ಟೆನ್ಷನ್ ಮಾಡ್ಕೋತಿರ್ತಾರೆ. ನಮ್ಮಮ್ಮ ನನ್ಗೋಸ್ಕರ ಕಾಯ್ತಾ ಇರ್ತಾರೆ. ಮನೇಲಿ ಅಮ್ಮ ಕಾಯ್ತಿರ್ತಾರೆ ಅಂದ್ರೆ ಯಾರ ಹತ್ರನಾದ್ರೂ ಡ್ರಾಪ್ ತಗೊಂಡು ಕೋರ್ಟ್ ಹೋಗೋದಲ್ವಾ ಮೇಡಮ್? ಇಲ್ಲೇನ್ ಮಾಡ್ತಿದ್ದೀರಾ? ಇಷ್ಟೊತ್ವರೆಗೂ ಯಾರೂ ಬರ್ಲಿಲ್ಲ, ನೀನೇ ಬಂದಿದ್ದು. ಅಟ್ಲೀಸ್ಟ್ ನೀನ್ ಡ್ರಾಪ್ ಮಾಡ್ತೀಯಾ? ಅಮ್ಮ, ನಾನಾ? ಪ್ಲೀಸ್, ಈಗಾಗಲೇ ತುಂಬಾ ಲೇಟ್ ಆಗಿ ಹೋಗಿದೆ. ಈ ಜಾಗದಲ್ಲಿ ಎಲ್ಲಿರ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ನಮ್ಮ ಊರಿಗೂ ಡ್ರಾಪ್ ಮಾಡು. ಅಯ್ಯೋ, ಅದ್ರಲ್ಲೇನಿದೆ ಮೇಡಮ್, ಹಾಗೆ ಆಗ್ಲಿ ಬಿಡಿ. ನಿಮ್ ಮನೆವರೆಗೂ ನಾನ್ ಡ್ರಾಪ್ ಮಾಡ್ತೀನಿ. ಅಣ್ಣ, ಮೊದ್ಲೇ ನಿನಗೆ ನೈಟ್ ಆದ್ರೆ ಹೆಡ್ ಲೈಟ್ ಕೆಲಸ ಮಾಡಲ್ಲ, ನೀನ್ ಹೇಗ್ ಡ್ರಾಪ್ ಮಾಡ್ತೀಯಾ? ಮಾತು ಕೊಟ್ಬಿಟ್ಟಿದ್ದೇನಲ್ಲೋ, ಏನೋ ಮಾಡ್ಲಿ. ಸರಿ ಬಿಡು, ಏನೋ ಒಂದ್ ಮಾಡೋಣ. ಓಕೆ ಮೇಡಮ್. ಓ ಮೇಡಮ್, ನಾನಂತೂ ಫ್ರೀಯಾಗಿ ಯಾವ ಕೆಲಸನೂ ಮಾಡಲ್ಲ. ಯಾವ ಊರಂದ್ರಿ ನಿಮ್ದು? ನೆಲಮಂಗಲ. ನೆಲಮಂಗಲ ಇಲ್ಲಿಂದ ಒಂದು 20 ಕಿಲೋಮೀಟರ್ ಇದೆ. ನನ್ನ ಗಾಡೀಲಿ ಮೈಲೇಜ್ ಕಮ್ಮಿ. ಹೋಗ್ತಾ ಬರ್ತಾ ಒಟ್ಟು ಒಂದು 500 ರೂಪಾಯಿ ಕೊಡ್ತೀರಾ? ನೇರವಾಗಿ ಕರ್ಕೊಂಡು ಹೋಗಿ ನಿಮ್ಮ ಮನೆ ಮುಂದೆನೆ ಬಿಡ್ತೀನಿ. 500 ರೂಪಾಯ? ನೈಟ್ ಆಗಿದೆ ಅಂತ ಮೀಟರ್ ಮೇಲೆ ಜಾಸ್ತಿ ಕೇಳ್ತಾ ಇಲ್ಲ ಮೇಡಮ್, ಪೆಟ್ರೋಲ್ ರೇಟ್ ಕೇಳ್ತಾ ಇದೀನಿ ಅಷ್ಟೇ. ಸರಿ ಬಿಡು, ಕರ್ಕೊಂಡು ನಡಿ. ಅಣ್ಣ, ಆ ಹುಡುಗಿ ಜೊತೆ ಹೋಗ್ತೀನಿ ಅಂತಿದ್ಯಾ? ಅಲ್ಲಿ ಸಿನಿಮಾ ಥಿಯೇಟರ್ ಹತ್ರ ಒಳ್ಳೆ ಕಲೆಕ್ಷನ್ ಇರುತ್ತೆ, ಅದೆಲ್ಲ ಮಿಸ್ ಆಗತ್ತೆ. ಮೊದ್ಲೇ ನಿನಗೆ ಕಣ್ ಕಾಣಿಸಲ್ಲ, ಈ ಆಟ ಎಲ್ಲ ಬೇಕಾ? ಲೇ, ಕಣ್ ಕಾಣಿಸ್ಲಿಲ್ಲ ಅಂದ್ರೆ ಏನು? ತಾಯಿ ಇದೆಯಲ್ಲ. ತಾಯಿನ? ಅವ್ರು ಯಾರು? ಸೋಷಿಯಲ್ ನೆಟ್ವರ್ಕ್ ಮೇಡಮ್, ಇವ್ರ ಅಮ್ಮನ ಹೆಸರು. ಊರಿಗೆಲ್ಲ ಕತೆ ಹೇಳ್ತಾರೆ ಅಂತ ಇವ್ರ ಅಮ್ಮನಿಗೆ ಸೋಷಿಯಲ್ ನೆಟ್ವರ್ಕ್ ಅಂತ ನಿಕ್ನೇಮ್ ಇಟ್ಟಿದ್ದಾರೆ. ನೀವು ಬನ್ನಿ. ಲೇ, ಮ್ಯಾಪ್ ಆನ್ ಮಾಡು, ಬ್ಲೂಟೂತ್ ಕನೆಕ್ಟ್ ಮಾಡು. ತಗೋಣ. ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ಮೇಡಮ್ ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಇಲ್ಲಿ ನೋಡು, ಒಂಟಿ ಆಗಿದ್ದೀನಿ ಅಂತ ದಾರಿಲಿ ಏನಾದ್ರು ತರ್ಲೆ ಕೆಲಸ ಮಾಡ್ಬೇಕು ಅನ್ಕೊಳ್ತಾ ಇದ್ರೆ ನನ್ನ ಹತ್ರ ಪೆಪ್ಪರ್ ಸ್ಪ್ರೇ ಇದೆ. ಅದ್ರ ಜೊತೆಗೆ ನನ್ನ ಬ್ಯಾಗಲ್ಲಿ ಸುತ್ತಿಗೆ ಪಿನ್ಗಳು ತುಂಬಾ ಇದೆ. ಏನಾದ್ರೂ ಎಕ್ಸ್ಟ್ರಾ ಮಾಡ್ದೆ ಅನ್ಕೋ. ಛೀ, ನನ್ ಜನ್ಮಕ್ಕಿಷ್ಟು. ಇಲ್ಲಿವರೆಗೂ ಯಾವ ಹುಡುಗಿನೂ ನನ್ನ ಹತ್ರ ಈ ತರ ಮಾತಾಡೇ ಇರಲಿಲ್ಲ ಮೇಡಮ್. ನನ್ನ ಹೆಸರಿಗಿರೋ ಮರ್ಯಾದೆ ಯಾವಾಗ್ಲೂ ಇದ್ದೇ ಇರುತ್ತೆ. ನಾನು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳ ಹತ್ರ
ಇಂಥ ಕೆಟ್ಟ ಕೆಲ್ಸನ ಯಾವತ್ತೂ ಮಾಡಿಲ್ಲ, ಇನ್ ಮುಂದೆ ಮಾಡೋದು ಇಲ್ಲ. ನೀನ್ ಎಂತವನು ಅಂತ ನನ್ಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಹುಷಾರಾಗಿರ್ತೀನಿ ಅಂತ ಹೇಳ್ತಾ ಇರೋದು. ನೀವೇನು ಟೆನ್ಷನ್ ಮಾಡ್ಕೊಳ್ದೇನೆ ಕೂಲಾಗಿ ಕೂತ್ಕೊಳ್ಳಿ, ನಾನು ಆರಾಮಾಗಿ ಕರ್ಕೊಂಡು ಹೋಗ್ತೀನಿ. ಅಣ್ಣ ಸ್ವಲ್ಪ ಹುಷಾರು. ನೀನ್ ಹುಷಾರಾಗಿ ಹೋಗಲೇ. ನಾನು ಹಿಂದೆ ಕೂತಿರೋದು ನಮ್ ಮೇಡಮ್ ಅವರು, ನನಗೇನು ಆಗಲ್ಲ. ಹಾ ಹೋಗ. ಬಾಯ್ ಮೇಡಮ್. ಬಾಯ್ ಅಣ್ಣ, ಹುಷಾರು. ಮೊದ್ಲೇ ಇರುಳ್ಗಣ್ಣು, ಸುತ್ತ ಇಷ್ಟ ಕತ್ಲೆ. ನಮ್ಮಣ್ಣ ಹುಡುಗಿನ ಮನೆ ಹತ್ರ ಬಿಡ್ತಾನೋ ಇಲ್ಲ ಆಸ್ಪತ್ರೆ ಕರ್ಕೊಂಡೋಗ್ಬಿಡ್ತಾನೋ. ಅಯ್ಯೋ, ಇನ್ನೂ ಎಂಗೇಜ್ ಬರ್ತಾನೆ ಇದೆ ಅಮ್ಮ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಟ್ರೈ ಮಾಡ್ತೀನಿ. ಮಧ್ಯರಾತ್ರಿ ಆಗ್ತಿದೆ, ಇಷ್ಟೊತ್ತಾದ್ರೂ ಮನೆಗೆ ಬಂದಿದ್ದಾಳ ಅಂತ ನೋಡಿ ಭಯ ಇದ್ರೆ ತಾನೆ. ನಾನೇನಾದ್ರೂ ಮಾತಾಡ್ಬಿಟ್ರೆ ಎಲ್ಲರೂ ಸೇರ್ಕೊಂಡು ನನ್ ಮೇಲೆ ಯುದ್ಧಕ್ಕೆ ಬಂದ್ಬಿಡ್ತೀರಾ. ಎಲ್ಲಿಗೆ ಹೋಗ್ತೀಯಾ, ಏನು ಮಾಡ್ತೀಯಾ, ಮಧ್ಯರಾತ್ರಿ ಆದ್ರೂ ಯಾಕೆ ಬರಲ್ಲ ಅಂತ ನಿಮ್ಮಲ್ಲಿ ಯಾರಾದ್ರೂ ಅವಳನ್ನ ಪ್ರಶ್ನೆ ಮಾಡ್ತೀರಾ? ಯಾರು ಕೇಳಲ್ಲ. ಅವಳೇನೋ ನೆಪ ಹೇಳ್ತಾಳೆ, ನೀವೆಲ್ಲರೂ ಸರಿ ಅಂತ ತಲೆ ಅಳ್ಳಾಡಿಸ್ತೀರಾ. ನಾನೇನಾದ್ರೂ ಹೇಳಿದ್ರೆ ಎಲ್ಲರೂ ನನಗೆ ಬೈತೀರಾ. ಅಕ್ಕ, ನೀನ್ ಸ್ವಲ್ಪ ಸುಮ್ಮನಿರು. ಇಷ್ಟೊತ್ತು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದಾಗ ರಿಂಗ್ ಆಗ್ತಿತ್ತು. ಇದ್ದಕ್ಕಿದ್ದಾಗೆ ಆ ಫೋನ್ ಕೂಡ ಕೆಲಸ ಮಾಡ್ತಿಲ್ಲ. ಮತ್ತೆ ಟ್ರೈ ಮಾಡ್ತೀನಿ. ಇದೇನಿದು, ರಿಸೀವರ್ನ ಪಕ್ಕದಲ್ಲಿಟ್ಟಿದ್ದಾರೆ. ಅಮ್ಮ, ಫೋನ್ ರಿಂಗ್ ಆಗ್ತಿದೆ. ಭಾವ, ಫೋನ್ ರಿಂಗ್ ಆಗ್ತಿದೆ, ಮಾತಾಡು. ಹಲೋ ಸರ್, ನಿಮ್ಮ ಸ್ಟೇಷನಲ್ಲಿ ಕೆಲಸ ಮಾಡ್ತಾಳಲ್ಲ ಕಲ್ಯಾಣಿ, ಹೊಸದಾಗಿ ಜಾಯ್ನ್ ಆಗಿದ್ದಾಳೆ. ಒಂದ್ಸಲ ಅವಳಿಗೆ ಫೋನ್ ಕೊಡ್ತೀರಾ? ಕಲ್ಯಾಣಿನ? ಅವಳು ಆಗ್ಲೇ ಹೊರಟೋದ್ಲಲ್ಲ. ಆಗ್ಲೇ ಹೊರಟೋದ್ಲಾ? ಈಗಷ್ಟೇ ಬೇಗ ಮನೆಗೆ ಹೋಗ್ಬೇಕು ಅಂತ ನಮ್ಮ ಎಸ್ ಐ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಹೊರಟೋದ್ರು. ಹೌದಾ? ಸರಿ ಸರ್. ಅವಳಾಗ್ಲೇ ಹೊರಟ್ಲಂತಮ್ಮ. ಅವಳು ಹೊರಟು ತುಂಬಾ ಹೊತ್ತಾಯ್ತು ಅಂದ್ಮೇಲೆ ಇಷ್ಟೊತ್ತಾದ್ರೂ ಯಾಕಿನ್ನು ಮನೆಗೆ ಬಂದಿಲ್ಲ? ಎಲ್ಲಿಗೆ ಹೋಗಿರ್ತಾಳೋ? ಟೈಮ್ ನೋಡಿದ್ರಾ? ಒಂದ್ ವೇಳೆ ತಡವಾಗಿ ಹೊರಟಿದ್ರು ಇಷ್ಟೊತ್ತಿಗೆ ಮನೆಗೆ ಬರಬೇಕಾಗಿತ್ತಲ್ವಾ? ಅದು ಅಲ್ಲದೆ ಮೊದಲೇ ಹೊರಟಿರೋ ಹುಡುಗಿ ಇಷ್ಟೊತ್ತಾದ್ರೂ ಮನೆ ಬಂದಿಲ್ಲ ಅಂದ್ರೆ ಏನರ್ಥ? ದಾರಿಲಿ ಏನ್ ತೊಂದರೆ ಆಗಿದೆಯೋ ಏನೋ, ನಮ್ಗೇನು ಅರ್ಥ ಆಗ್ತಿಲ್ಲ. ಅವಳ ಫೋನ್ ಕೂಡ ಕೆಲಸ ಮಾಡ್ತಿಲ್ಲ. ಅಷ್ಟೇ, ಅವಳಷ್ಟೇ.
ಆ ಫೋನು ಕೆಲಸ ಮಾಡಲ್ಲ, ಅವಳು ಮಾತ್ ಕೇಳಲ್ಲ. ಬೇಡ ಬೇಡ ಅಂತ ತಲೆ ಚಚ್ಕೊಂಡ್ ಹೇಳಿದ್ರು ನನ್ನ ಮಾತ್ ಕೇಳ್ದೆ ಕಾನ್ಸ್ಟೇಬಲ್ ಕೆಲಸ ಕಳ್ಸಿದ್ರಿ. ಪ್ರತಿದಿನ ಹೇಳ್ತಾನೆ ಇದೀನಿ, ಆದಷ್ಟು ಬೇಗ ಟೈಮಿಗೆ ಸರಿಯಾಗಿ ಮನೆಗ್ ಬಾ ಅಂತ. ಅವಳು ಯಾವತ್ತಾದ್ರೂ ನನ್ ಮಾತ್ ಕೇಳಿದಳ? ಹೋಗ್ಲಿ, ಮನೆ ಸೊಸೆ ಮನೆ ಕೆಲ್ಸ ಆದ್ರೂ ಮಾಡ್ತಾಳ ಅಂದ್ರೆ ಅವಳು ಯಾಕೆ ನಾನೇ ಮಾಡ್ತೀನಿ ಅಂತ ತಾಯಿ ಅಡ್ಡ ಬರ್ತಾಳೆ. ಏನಾಯ್ತು, ಯಾಕೆ ಲೇಟ್ ಆಗಿ ಬರ್ತೀಯಾ ಅಂತ ಕೇಳ್ಬೇಕು ಅನ್ಕೊಂಡ್ರೆ ನೀವೆಲ್ರೂ ಸೇರ್ಕೊಂಡು ನನ್ನ ತಡಿತೀರಾ. ಇನ್ನು ಭಯ ಎಲ್ಲಿಂದ ಬರ್ಬೇಕು ಅವಳಿಗೆ? ಡ್ಯೂಟಿ ಯಾವಾಗ್ಲೂ ಮುಗ್ದು ಹೋಗಿದೆ, ಆದ್ರೂ ಇಷ್ಟೊತ್ತಾದ್ರೂ ಅವಳು ಇನ್ನೂ ಮನೆಗ್ ಬಂದಿಲ್ಲ ಅಂದ್ರೆ ಅರ್ಥ ಏನು? ಎಲ್ಲೆಲ್ಲಿ ತಿರುಗ್ತಿದ್ದಾಳೆ ಅಂತ. ದಮಯಂತಿ, ಹಾಗೆಲ್ಲ ಮಾತಾಡ್ಬೇಡ. ಎಲ್ಲಿ ತಿರುಗ್ತಿರ್ತಾಳೆ ನನ್ ಮಗಳು? ಎಲ್ಲೂ ತಿರುಗ್ತಿಲ್ಲ ಅಂದ್ಮೇಲೆ ಇಷ್ಟೊತ್ತಾದ್ರೂ ಮನೆಗ್ ಬರ್ದೆ ಏನ್ ಮಾಡ್ತಿದ್ದಾಳೆ? ಬರ್ಬೇಕಿತ್ತಲ್ವಾ ಇಷ್ಟೊತ್ತಿಗೆ? ಹೋಗ್ಲಿ, ಏನಾದ್ರೂ ಕೆಲ್ಸ ಇದ್ರೆ ಫೋನ್ ಮಾಡೋದ್ರು ಹೇಳ್ಬೇಕಲ್ವಾ? ನಾನು ಇಂಥ ಕೆಲ್ಸದ ಮೇಲೆ ಆಚೆ ಹೋಗ್ತಾ ಇದ್ದೀನಿ, ಬರೋದಕ್ಕೆ ಸ್ವಲ್ಪ ಲೇಟ್ ಆಗತ್ತೆ, ನೀವ್ ಯಾರು ಟೆನ್ಷನ್ ಮಾಡ್ಕೋಬೇಡಿ ಅಂತ ಒಂದು ಮಾತಾದ್ರೂ ಹೇಳ್ಬೇಕಲ್ವಾ? ಅವಳು ಪಾಡಿಗೆ ಅವಳು ಎಲ್ಲೋ ತಿರುಗ್ತಾ ಇದ್ದಾಳೆ, ಆದ್ರೆ ನಾವು ಮಾತ್ರ ಊಟ ನಿದ್ದೆ ಬಿಟ್ಟು ಅವಳಿಗೋಸ್ಕರ ಕಾಯ್ತಾ ಕೂತ್ಕೊಂಡಿರ್ಬೇಕು. ಯಾರೋ ದೊಡ್ಡ ಮನುಷ್ಯರು ಮನೆಗ್ ಬರ್ತಾರೆ, ಅವ್ರಿಗೋಸ್ಕರ ಎಲ್ರು ಕಾಯೋ ಹಾಗೆ. ಭಗವಂತ, ನನ್ನ ಮಗಳಿಗೆ ಏನಾಗಿದೆಯೋ ಏನೋ, ಅವಳಿಗೆ ಯಾವ ತೊಂದ್ರೆನೂ ಆಗದೆ ಮನೆಗೆ ಬಂದು ಸೇರೋ ಹಾಗೆ ಮಾಡು ಸ್ವಾಮಿ. ಇಲ್ಲಿ ನೋಡು, ನೀನ್ ಹೀಗ್ ಕೇಳ್ಕೊಂಡೆ ಆ ದೇವ್ರಿಗೂ ಕೂಡ ನಮ್ ಹರಕೆ ಅಂದ್ರೆ ಲೆಕ್ಕ ಇಲ್ದಿರೋ ಹಾಗಾಗೋಗಿದೆ. ಇವತ್ತು ಬೆಳಿಗ್ಗೆ ಮನೆಯಿಂದ ಹೋಗುವಾಗ್ಲೇ ಪದೇ ಪದೇ ಹೇಳ್ದೆ, ಯಾವುದೇ ಪರಿಸ್ಥಿತಿನಲ್ಲೂ ಇವತ್ತು ಮನೆಗೆ ಬೇಗ ಬರ್ಬೇಕು ಅಂತ. ಕೇಳಿದ್ರಾ? ದಮಯಂತಿ, ಎಲ್ರು ನೋವೇನು, ನಿನ್ ನೋವೇನು? ಕಲ್ಯಾಣಿ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ, ಏನಾಯ್ತೋ ಏನು ಅಂತ ನಾವೆಲ್ಲರೂ ಟೆನ್ಷನ್ ಪಡ್ತಾ ಇದ್ರೆ ಮಧ್ಯದಲ್ಲಿ ನಿನ್ ಗೋಳೇನು? ಅಂದ್ರೆ ಏನ್ರಿ, ನಂದು ನಿಮ್ಗೆ ಗೋಳು ಅನ್ನಿಸ್ತಿದ್ಯಾ? ನೀವೆಲ್ರೂ ಏನೋ ಭಯ ಪಡ್ತಿದ್ದೀರಾ, ನಾನೊಬ್ಳು ಮಾತ್ರ ಗೋಳಾಡ್ತಾ ಇದ್ದೀನಿ ಅಷ್ಟೇ ಅಲ್ವಾ? ಅಷ್ಟೇ ಅಲ್ಲದೆ ಇನ್ನೇನೆ, ಡ್ಯೂಟಿಗೆ ಅಂತ ಪಕ್ಕದೂರಿಗೆ ಹೋಗ್ತಿದ್ದಾಳೆ, ಕಷ್ಟಪಟ್ಟು ಡ್ಯೂಟಿ ಮಾಡ್ತಿದ್ದಾಳೆ. ಅಂತದ್ರಲ್ಲಿ ಸುಸ್ತಾಗಿರೋ ಹುಡುಗಿ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಎಲ್ಲಿದ್ದಾಳೋ ಏನಾಗಿದ್ದಾಳು ಅಂತ ನಾವು ಟೆನ್ಷನ್ ಪಡ್ತಾ ಇದ್ರೆ, ನಾನು ಹೇಳಿದ್ದೆ ಬಂದಿಲ್ಲ, ನನ್ ಮಾತು ಕೇಳ್ತಿಲ್ಲ, ನನ್ ಮನೇಲಿ ಕೆಲಸ ಮಾಡ್ತಿಲ್ಲ, ಇದೇ ನಾನು ನಿನ್ ಯೋಚನೆ ಮಾಡ್ಬೇಕಾಗಿರೋದು. ಅದಲ್ದೆ ಅವಳ ಬಗ್ಗೆ ಇನ್ನೇನ್ ಯೋಚನೆ ಮಾಡ್ಬೇಕು? ನಿಮ್ ಹಾಗೆ ಯೋಚನೆ ಮಾಡೋದಕ್ಕೆ ನನಗ್ ಬರಲ್ಲ. ನನ್ನ ಸೊಸೆ ಅಂದ್ಮೇಲೆ ಮನೆ ಕೆಲಸ ಮಾಡ್ಬೇಕು, ನಾನು ಹೇಳ್ದಾಗ ಕೇಳಬೇಕು, ನಾನು ಹೇಳಿದ ಟೈಮಿಗೆ ಮನೆಗೆ ಬರ್ಬೇಕು, ಹೇಳಿದ ಟೈಮಿಗೆ ಹೋಗ್ಬೇಕು. ಬರ್ಲಿ ಇವತ್ತು, ಅವಳು ಮನೆಗೆ ಬರ್ತಿದ್ ಹಾಗೆ ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ದಮಯಂತಿ, ದಯವಿಟ್ಟು ಇನ್ನೂ ಮಾತಾಡದೆ ಇರು. ಕಲ್ಯಾಣಿಗೆ ಏನಾಯ್ತು ಅಂತ ನಾವೆಲ್ಲ ಭಯ ಪಡ್ತಿದ್ರೆ ಮಧ್ಯದಲ್ಲಿ ನಿನ್ಗೋಳೇನು? ಭಗವಂತ, ನನ್ನ ಮೊಮ್ಮಗಳು ಕ್ಷೇಮವಾಗಿ ಮನೆ ಸೇರೋ ಹಾಗೆ ಮಾಡು. ಅಮ್ಮ ಚಾಮುಂಡೇಶ್ವರಿ, ನನ್ನ ಮೊಮ್ಮಗಳನ್ನ ಕ್ಷೇಮವಾಗಿ ನೀನೇ ಮನೆಗೆ ಸೇರಿಸ್ಬೇಕಮ್ಮ, ನೀನೇ ಸೇರಿಸ್ಬೇಕು. Turn left. Turn left.